ನಿರ್ದೇಶಕರ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿಬರ್ತಾ ಇದೆ. ಅಕ್ರಮ ಎಸಗ್ತಾ ಇದ್ದಾರೆ ಅನ್ನೋ ಆರೋಪ, ಸರ್ಕಾರಿ ಹಣದಲ್ಲಿ ಸೈಟು ಖರೀದಿಯ ಆರೋಪ ಕೇಳಿಬರ್ತಾ ಇದೆ. ಆಸ್ಪತ್ರೆ ಕಟ್ಟಡ ಕಾಮಗಾರಿಯಲ್ಲಿ ಎಲ್ಲವೂ ಕೂಡ ಕಳಪೆಯಾಗಿದೆ. ಆದರೆ ಕಳಪೆ ಕಾಮಗಾರಿಗೆ ಕೊಟ್ಟಿದ್ದು ಕೋಟಿ ಕೋಟಿ. ಇದರ ಲೆಕ್ಕ ಎಲ್ಲಿದೆ? ಈಗ ಮೆಟ್ಟಿಲು ಕಟ್ಟೋಕ್ಕೂ ಕೂಡ ಬರದೇ ಇರೋರಿಗೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಅನೆಕ್ಸ್ ಕಟ್ಟಡ ನಿರ್ಮಾಣದಲ್ಲಿ ಭಾರಿ ಅವ್ಯವಹಾರ ಆಗಿದೆ. 150 ಹಾಸಿಗೆಗಳ ಅನೆಕ್ಸ್ ಕಟ್ಟಡ ಕಾಮಗಾರಿ ಕಳಪೆಯಾಗಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಇನ್ನು ಆಸ್ಪತ್ರೆ ರೋಗಿಗಳಿಗೆ ರ್ಯಾಂಪ್ ವ್ಯವಸ್ಥೆಯೇ ಆಸ್ಪತ್ರೆಯಲ್ಲಿ ಇಲ್ಲ. ರ್ಯಾಂಪ್ ವ್ಯವಸ್ಥೆ ಮಾಡಬೇಕು ರೋಗಿಗಳಿಗೆ, ಅದೇ ಇಲ್ಲ. ಆದರೂ ಕೂಡ ಕೋಟಿ ಕೋಟಿ ಹಣ ಸುರಿದಿದ್ದಾರೆ. 50 ಹಾಸಿಗೆಗಳ ಅನೆಕ್ಸ್ ಕಟ್ಟಡ ಕಾಮಗಾರಿ ಕಳಪೆಯಾಗಿದೆ ಅನ್ನೋ ಆರೋಪ. ಕೇವಲ ನೀಲನಕ್ಷೆಗಾಗಿ ಬರೋಬ್ಬರಿ 45 ಲಕ್ಷ ತಪ್ಪು ಲೆಕ್ಕ ಕೊಟ್ಟಿದ್ದಾರೆ. ಕಾಮಗಾರಿ ವ್ಯಾಪ್ತಿ ಪಟ್ಟಿಯ ದಾಖಲೆಗಳು ಏನಿರಬೇಕಾಗಿತ್ತು ಅದೂ ಕೂಡ ನಾಪತ್ತೆಯಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಡೈರೆಕ್ಟರ್ ಪ್ಲಾನು ಕೋಟಿ ಕೋಟಿ ಮಹಾಲೂಟಿಯಾಗಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಅನೆಕ್ಸ್ ಕಟ್ಟಡ ನಿರ್ಮಾಣದಲ್ಲಿ ಭಾರಿ ಅವ್ಯವಹಾರ ಆಗಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಆ ದಾಖಲೆಗಳನ್ನು ಕೂಡ ಫ್ರೀಡಮ್ ಟಿವಿಯಲ್ಲಿ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇದು ಮಹಾವಂಚನೆ ರೀ. ಇದು ಜನರನ್ನ ಲೂಟಿ ಮಾಡ್ತಾ ಇರುವಂತಹ ಮಹಾವಂಚನೆ, ಇದು ಮಹಾಭ್ರಷ್ಟಾಚಾರ. ಇದು ಯಾರ ಗಮನಕ್ಕಿಲ್ವೇ? ಇದು ಸಿಎಂ ಅವರ ಗಮನಕ್ಕೆ, ಸಚಿವರ ಗಮನಕ್ಕೆ ಇಲ್ವಾ ಇದು ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗೋದಿಲ್ವೇ? ಬಡವರಿಗೆ ಸಿಗಬೇಕಾಗಿರುವಂತಹ ಸರಿಯಾದ ಸೌಲಭ್ಯ ಸಿಗ್ತಾ ಇಲ್ಲ ಅಲ್ಲಿ. ಆದರೆ ಕಟ್ಟಡವನ್ನ ಕಟ್ಟೋದ್ರಲ್ಲೂ ಕೂಡ ಮಹಾ ಭ್ರಷ್ಟಾಚಾರ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇನ್ನ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ಇದು ಹಗಲು ದರೋಡೆ. ಈ ಚಂಬಲ್ ಕಣಿವೆ ಡಾಕುಗಳೇನಿರ್ತಾ ಇದ್ರಲ್ಲ, ಅವರು ಕೂಡ ಕ್ಯಾಶ್ ರೂಪದಲ್ಲಿ ಪಡ್ಕೊಳ್ತಾ ಇದ್ರು ದುಡ್ಡನ್ನ. ಆದ್ರೆ ಈ ದರೋಡೆಕೋರರು ಫೋನ್ ಪೇ ಮೂಲಕವಾಗಿ ಹಣ ಹಾಕಿಸ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ದಾಖಲೆ ಕೂಡ ಇದೆ. ಫ್ರೀಡಮ್ ಟಿವಿಯಲ್ಲಿ ಅದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಲೂಟಿಕೋರ್ರಿ ಇವರು, ಚಂಬಲ್ ಕಣಿವೆ ಡಾಕುಗಳನ್ನು ಕೂಡ ಮೀರಿಸಿದ್ದಾರೆ ಇವರು. ಅಂತ ದರೋಡೆಕೋರ್ರಿ ಇವರು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಏನು ಫೋನ್ ಪೇ ಮಾಡಿದ್ದಾರೆ ಅದರ ಸ್ಕ್ರೀನ್ ಶಾಟ್ ಅವೈಲೇಬಲ್ ಇದೆ ನಮ್ಮ ಹತ್ರ. 17,010 ರೂಪಾಯಿ, 1890. ಅದು ಕೂಡ ಒಬ್ಬ ಯುವತಿಯ ಫೋನ್ ಪೇಗೆ ಹಾಕಿಸ್ಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ರೋಗಿಗಳೇನು ಬರ್ತಾರಲ್ಲ ಅವರಿಂದ ಹಾಕಿಸ್ಕೊಂಡಿರೋ ದುಡ್ಡಿದು. ಚಿಕಿತ್ಸೆ ಬೇಕೇನ್ರಿ? ಕೊಡಿ ದುಡ್ಡು. ಸುಲಿಗೆ ಅಲ್ವೇನ್ರಿ ಇದು? ಬಡವರ ರಕ್ತವನ್ನ ಹೀರ್ತಾ ಇಲ್ವಾ ಇಲ್ಲಿ? ರಾಕ್ಷಸರ ರೀತಿ ಕಂಡು ಬರ್ತಾ ಇಲ್ವಾ ಇವರು? ಸಚಿವರ ಗಮನಕ್ಕೆ ಇದೆಲ್ಲ ಇದೆಯಾ ಅಥವಾ ಅವರಿಗೂ ಕೂಡ ಇದರಲ್ಲಿ ಪಾಲಿದೆಯಾ? ಆ ಪ್ರಶ್ನೆಗೆ ಅವರು ಕೂಡ ಉತ್ತರ ಕೊಡಬೇಕಾಗುತ್ತೆ. ಶಿವಲಿಂಗಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಆದರೂ ಕೂಡ ಶಿವಲಿಂಗಯ್ಯ ಅವರು ಇದನ್ನ ಯಾಕೆ ತಡಿತಾ ಇಲ್ಲ? ಇದವರ ಗಮನಕ್ಕಿಲ್ವಾ? ಅಥವಾ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರಾ? ಈ ಅನುಮಾನ ಸಹಜವಾಗಿ ಎದುರಾಗುತ್ತೆ. ಇನ್ನ ಇದರ ಜೊತೆಗೆ ಕಟ್ಟಿರುವಂತಹ ಕಟ್ಟಡ, ಖರೀದಿ ಮಾಡಿರುವಂತಹ ಯಂತ್ರೋಪಕರಣ, ಅದರ ಜೊತೆಗೆ ನಿರ್ವಹಣಾ ವೆಚ್ಚ, ಪ್ರತಿಯೊಂದರಲ್ಲೂ ಕೂಡ ಅಕ್ರಮ, ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ. ಎಷ್ಟರ ಮಟ್ಟಿಗೆ ಅಧ್ವಾನರಿ ಇದು? ಬಡವರು ಉತ್ತಮ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು ಅಂತ ಬಂದ್ರೆ ಅವ್ರ ಹತ್ರ ಫೋನ್ ಪೇಯಲ್ಲಿ ದುಡ್ಡು ಹಾಕಿಸ್ಕೊಳ್ತಾ ಇದ್ದಾರ್ರಿ. ಎಂತ ಭ್ರಷ್ಟಾಚಾರ ರೀ ಇದು? ಹಗಲು ದರೋಡೆ ಇದು. ಜನರನ್ನ ಹಾಡು ಹಗಲೇ ವೇಷ ಹಾಕೊಂಡು ದರೋಡೆ ಮಾಡ್ತಾ ಇದ್ದಾರೆ ಇವರು. ನೋಡಿ, 1890, 17,010 ರೂಪಾಯಿ ಕಡಿಮೆ ದುಡ್ಡೇನ್ರಿ ಇದೆಲ್ಲ? 17,000, 20 ಸಾವಿರ ದುಡ್ಡು ಹಾಕಿಸ್ಕೊಳ್ತಾರೆ ಅಂತಂದ್ರೆ ಏನಿದೆಲ್ಲ? ಇದಕ್ಕೆ ಸಂಬಂಧಪಟ್ಟಂತೆ ಫೋನ್ ಪೇ ಅಧಿಕೃತ ದಾಖಲೆಗಳಿದಾವೆ. ಭಯ ಭಕ್ತಿ ಏನೂ ಇಲ್ವೇನ್ರಿ ಇವ್ರಿಗೆ? ನಾಳೆ ಸಿಕ್ಕಾಕೊಳ್ತೀವಿ, ನಾವು ತಗಲಾಕೊಳ್ತೀವಿ,